ದುರ್ಗಾಯೈ ದುರ್ಗಪಾರಾಯೈ ಸಾರಾಯೈ ಸರ್ವಕಾರಿಣ್ಯೈ ಖ್ಯಾತ್ಯೈ ತಥೈವ ಕೃಷ್ಣಾಯೈ ಧೂಮ್ರಾಯೈ ಸತತಂ ನಮಃ ಅತಿಸೌಮ್ಯಾತಿರೌದ್ರಾಯೈ ನತಾಸ್ತಸ್ಯೈ ನಮೋ ನಮಃ ನಮೋ ಜಗತ್ಪ್ರತಿಷ್ಠಾಯೈ ದೇವ್ಯೈ ಕೃತ್ಯೈ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಮಧುರವಾಗಿರಲಿ, ಸುಸಂತೋಷವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಮೇ ತಿಂಗಳ ಮಾಸ ಭವಿಷ್ಯ ಕನ್ಯಾ ರಾಶಿಯವರದು ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಹಲವಾರು ದೊಡ್ಡ ಬದಲಾವಣೆಗಳು ಮೇ ತಿಂಗಳಲ್ಲಿ ನಾವು ಕಾಣಬಹುದು. ಯಾವ ರೀತಿಯಾಗಿ ನೋಡಿ, ಪ್ರಪ್ರಥಮವಾಗಿ ಗುರುವಿನ ಒಂದು ಬದಲಾವಣೆ. ಕನ್ಯಾ ರಾಶಿಯವರಿಗೆ ಗುರುಬಲ ನಡೀತಾ ಇದೆ, ಆದರೆ ಮೇ 15ರವರೆಗೂ ಮಾತ್ರ ಗುರುಬಲ ಇರುತ್ತೆ, ಆಮೇಲೆ ಗುರುಬಲ ಇರೋದಿಲ್ಲ. ಗುರು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿದ ನಂತರ ದಶಮ ಸ್ಥಾನಕ್ಕೆ ಬಂದು ಬಿಡ್ತಾರೆ, ಅಂದರೆ 10ನೇ ಮನೆಗೆ ಬಂದು ಬಿಡ್ತಾರೆ. ಕನ್ಯಾ ರಾಶಿಯವರಿಗೆ 9ನೇ ಮನೆಯಲ್ಲಿದ್ದಂಥ ಗುರು 10ನೇ ಮನೆಗೆ ಬರ್ತಾರೆ. ಗುರುವಿನ ನೇರ ದೃಷ್ಟಿ 5, 7, 9ನೇ ಮನೆಗೆ ಬೀಳುತ್ತೆ. ಆದರೆ ಇಲ್ಲಿ 5ನೇ ಮನೆಗೆ ಬೀಳ್ತಾ ಇದ್ದಂಥ ಗುರು ದೃಷ್ಟಿ ಈಗ ಇಲ್ಲ. ಮೇ 15ರಿಂದ ಗುರು ಬಂದು ನಿಮ್ಮ ರಾಶಿಗೆ 10ನೇ ಮನೆಗೆ ಬಂದುಬಿಡ್ತಾರೆ. ಆಮೇಲೆ ನಿಮ್ಗೊಂದು ವಿಷಯ ತಿಳಿದಿರಲಿ, ನಿಮ್ಮದು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಅಧಿಪತಿ ಯಾರು? ಬುಧ. ಬುಧನಿಗೆ 2 ರಾಶಿಗಳಿದೆ, ಒಂದು ಕನ್ಯಾ, ಇನ್ನೊಂದು ಮಿಥುನ. ಗುರು ಈಗ ಬರ್ತಾ ಇರೋದು ಮಿಥುನ ರಾಶಿಗೆ. ಅಂದರೆ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯ ಮತ್ತೊಂದು ಮನೆಗೆ ಗುರು ಬರ್ತಾ ಇದ್ದಾರೆ. ಅಲ್ಲಿಗೆ ನಿಮಗೆ ಗುರುಬಲ ಇಲ್ಲ ಅಂದರೂ ಕೂಡ ಗುರುಗೆ ನಿಮ್ಮ ರಾಶ್ಯಾಧಿಪತಿ ಸ್ಥಾನವನ್ನು ಕೊಟ್ಟಿದ್ದರಿಂದ ನಿಮಗೆ ಗುರುಬಲ ಹೋದರೂ ಗುರುಬಲ ಇದ್ದಷ್ಟು ಫಲ ಅನ್ನುವಂಥದ್ದು ಸಿಗುತ್ತೆ. ಇದನ್ನು ನೋಟ್ ಮಾಡ್ಕೋಬೇಕು. ಗುರುಬಲ ಇಲ್ಲ ಹೌದು, ಆದರೆ ಗುರು ದಶಮ ಸ್ಥಾನದಲ್ಲಿ ನಿಮ್ಮದೇ ರಾಶಿಗೆ ಅಧಿಪತಿಯಾದಂಥ ಬುಧನ ಮತ್ತೊಂದು ಮನೆಗೆ ಬರ್ತಾ ಇರೋದ್ರಿಂದ ನೋಡಿ, ಈಗ ಒಂದು ಮನೆಗೆ ನೀವು ಬಾಡಿಗೆ ತೊಗೊಳ್ತೀರಾ ಅಂದ್ಕೊಳ್ಳಿ, ಆ ಮನೆಗೆ ನೀವು ಹೋಗ್ತೀರಾ ಅಂತಂದರೆ ಆ ಮನೆ ನಿಮ್ದಲ್ಲ, ಅದು ಓನರ್ದು. ಬಾಡಿಗೆಗಿರ್ತೀರ ನೀವು. ಹಾಗೆ ಗುರು 11 ತಿಂಗಳು 12 ತಿಂಗಳು ಅಲ್ಲಿ ಬಾಡಿಗೆಗಿರ್ತಾರೆ. ಬಾಡಿಗೆಗಿದ್ದಾಗ ನಂದು ಅಂತ ಹೇಳೋಕ್ಕಾಗಲ್ಲ. ಆವಾಗ ನಿಮ್ಮ ಫಲ ಹೆಚ್ಚು ನಿಮಗೆ ಅನುಕೂಲ ಆಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಏನೂ ತೊಂದರೆ ಇಲ್ಲ ಕನ್ಯಾ ರಾಶಿಯವರು ಗುರುಬಲ ಹೋದರು. ಮತ್ತೊಂದು ದೊಡ್ಡ ಬದಲಾವಣೆ 18ನೇ ತಾರೀಕು ಮೇ ತಿಂಗಳು ನಡೆಯುತ್ತೆ. ಈ ಬದಲಾವಣೆ ಏನಪ್ಪ ಅಂತಂದರೆ ರಾಹು ಮತ್ತು ಕೇತುಗಳ ಬದಲಾವಣೆ. ನಿಮ್ಮ ರಾಶಿಯಲ್ಲಿದ್ದಂಥ ಕೇತು ಅಪ್ರದಕ್ಷಿಣೆಯಾಗಿ ಉಲ್ಟಾ ಪ್ರದಕ್ಷಿಣೆ ಮಾಡಿ 12ನೇ ಮನೆಗೆ ಹೋಗ್ತಾರೆ. ಅರ್ಥಾತ್ 12ನೇ ಮನೆ ವ್ಯಯಸ್ಥಾನ, ನಷ್ಟಸ್ಥಾನ ಆದರೂ ಅದು ಮೋಕ್ಷಸ್ಥಾನನೂ ಹೌದು. 2 ಥರ ಫಲ ಸಿಗುತ್ತೆ ಯಾರಿಗೆ? ನಿಮಗೆ. ಒಂದು, ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ, ದೇವರು ಗುರುಗಳ ಮೇಲೆ ಜ್ಞಾನ ಹೆಚ್ಚಾಗುತ್ತೆ. ಜೊತೆಗೆ ವಿದೇಶಿ ವಿದ್ಯಾಭ್ಯಾಸ, ವಿದೇಶಿ ಉದ್ಯೋಗ, 12ನೇ ಮನೆ ಕನ್ಸಿಡರ್ ಆಸ್ ವಿದೇಶಿ ಪ್ರಯಾಣ. ಹಾಗಾಗಿ ಇದರಲ್ಲಿ ತುಂಬ ಅನುಕೂಲ ಆಗುತ್ತೆ. ಇನ್ನು 6ನೇ ಮನೆ ರಾಹು ಬಂದಾಗ ಸ್ವಲ್ಪ ಋಣರೋಗ ಶತ್ರುಗಳು ಬರುತ್ತೆ. ನಾನು ರಾಹು ತಿಳಿಸ್ತೀನಿ ನಿಮಗೆ, ಗ್ರಂಥದಲ್ಲಿ ಶ್ಲೋಕ ಸಮೇತವಾಗಿ ತಿಳಿಸ್ತೀನಿ ನಾನು. ಈ 2 ಬದಲಾವಣೆಗಳನ್ನು ನಾವು ಕಾಣ್ಬೋದು. ಬಿಟ್ಟರೆ 6ನೇ ತಾರೀಕು ಬುಧ ನಿಮ್ಮ ರಾಶಿಯಾಧಿಪತಿ ಅಷ್ಟಮಕ್ಕೆ ಬರ್ತಾರೆ. ತುಂಬ ದಿನ ಏನಿರೋದಿಲ್ಲ, ಮ್ಯಾಕ್ಸಿಮಮ್ ಒಂದು 16 ದಿನ 17 ದಿನ ಇರ್ತಾರೆ. ಅದಾದಮೇಲೆ ಭಾಗ್ಯಸ್ಥಾನಕ್ಕೆ ಬಂದುಬಿಡ್ತಾರೆ 23ನೇ ತಾರೀಕು, ಏನು ಪ್ರಾಬ್ಲಮ್ ಇಲ್ಲ. ಇನ್ನು 8ನೇ ಮನೆಯಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿ ಇದ್ದಂಥದ್ದು 14ನೇ ತಾರೀಕು 9ನೇ ಮನೆಗೆ ಬಂದುಬಿಡ್ತಾರೆ. ಅದು ಕೂಡ ನಿಮಗೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಗೋಚಾರದಲ್ಲಿ ಗ್ರಹಗಳು ಚೆನ್ನಾಗಿ ಸ್ಥಿರವಾಗಿ ನಿಂತಿದೆ. ಈ ತಿಂಗಳು ವಿಶೇಷ ಏನಪ್ಪ ಅಂತಂದರೆ ನಿಮಗೆ 12ನೇ ತಾರೀಕು ಬುದ್ಧ ಪೌರ್ಣಮಿ. ಆವತ್ತಿನ ದಿನ ವಿಶೇಷವಾಗಿ ಪೌರ್ಣಮಿ ಆಚರಣೆ, ವೈಶಾಖ ಶುದ್ಧ ಪೌರ್ಣಮಿ ಅಂತ ಹೇಳ್ತೀವಿ. ಇನ್ನೊಂದು ವಿಶೇಷ ಅಂದರೆ 27ನೇ ತಾರೀಕು ಅಮಾವಾಸ್ಯೆ, ಅವತ್ತು ಬಾದಾಮಿ ಅಮಾವಾಸ್ಯೆ, ವೈಶಾಖ ಬಹುಳ ಅಮಾವಾಸ್ಯೆ. ವೈಶಾಖ ಮಾಸ ಮೇ ತಿಂಗಳು ಅತ್ಯಂತ ಶುಭ ಮಾಸ, ಶುಭ ಕಾರ್ಯಗಳು ಮಾಡೋದಕ್ಕೋಸ್ಕರ. ಇನ್ನು ಶನಿ ಪ್ರದೋಷ ಅನ್ನುವಂಥದ್ದು 24ನೇ ತಾರೀಕು ಬರುತ್ತೆ. ಅವತ್ತು ಶಿವನ ಆರಾಧನೆ, ನಂದಿಕೇಶ್ವರನ ದರ್ಶನ ಹಾಗೂ ಶನಿ ಮಹಾತ್ಮನ ದರ್ಶನ ಮಾಡುವಂಥದ್ದು ಯಥೇಚ್ಛವಾದಂಥ ಫಲ ನಿಮಗೆ ಸಿಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸುಮಾರು ಜನ ಕಂಟಕ ಶನಿ ಅಂತ ಹೇಳ್ತಾರೆ, ನಾನು ಕೂಡ ಹೇಳಿದ್ದೀನಿ ಕಂಟಕ ಶನಿ. ಆದರೆ ಕಂಟಕ ಶನಿ ಪ್ರಭಾವ ಹೆಚ್ಚಿರೋದಿಲ್ಲ, ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಮೂಲ ಜಾತಕದಲ್ಲಂತೂ ಶನಿ ಬಲಿಷ್ಠವಾಗಿದ್ದರೆ ಯಾವುದೇ ಥರದ ಅನಾನುಕೂಲಗಳು ಇಲ್ಲದೇ ನಿಮಗೆ ನಡೆದು ಬಿಡುತ್ತೆ ಚೆನ್ನಾಗಿ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ.
ಇನ್ನೂ ಒಂದು ಸ್ವಲ್ಪ ವಿಶೇಷತೆಗಳ ಬಗ್ಗೆ ಹೇಳೋದಾದರೆ 2ನೇ ತಾರೀಕು ಮೇ 2ನೇ ತಾರೀಕು ಅವತ್ತು ಶಂಕರಾಚಾರ್ಯರ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ, ಆಚಾರ್ಯರಿಬ್ಬರ ಜಯಂತಿ, ಗುರುಗಳ ಜಯಂತ್ಯೋತ್ಸವ ಇರೋದ್ರಿಂದ ಅವತ್ತು ಎಲ್ಲರಿಗೂ ಹಬ್ಬ. ಗುರುಗಳ ಒಂದು ದರ್ಶನ, ಪೂಜೆ, ಅರ್ಚನೆ, ಅಭಿಷೇಕ, ಆರಾಧನೆ, ಅನ್ನದಾನ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಬಹಳ ಸುಸಂದರ್ಭವಾಗಿರ್ತಕ್ಕಂಥ ವಿಚಾರ. ಇನ್ನು 4ನೇ ತಾರೀಕು ಮೇ 4ನೇ ತಾರೀಕು ಗಂಗೆ ಉತ್ಪತ್ತಿಯಾದಂಥ ದಿನ, ಭಗೀರಥ ಜಯಂತಿ ಅಂತ ಕೂಡ ಕರಿತೀವಿ. ಅವತ್ತು ಬಹಳ ವಿಶೇಷವಾದ ದಿನ. ಇನ್ನು 7ನೇ ತಾರೀಕು ಮೇ 7ನೇ ತಾರೀಕು ವಾಸವಾಂಬ ಜಯಂತಿ ಹಾಗೂ ನಿಮಿಷಾಂಬ ಜಯಂತಿ, 2 ಶಕ್ತಿ ದೇವತೆಗಳ ಮಹಾ ಸಂಯಮನ ಜಯಂತಿ ನಡೀತಾ ಇದೆ. ಹಾಗಾಗಿ ಶಕ್ತಿಯೋತ್ಸವವನ್ನು ಆರಾಧನೆ ಮಾಡೋದಕ್ಕೆ ಇದು ಬಹಳ ಉತ್ತಮವಾಗಿರತಕ್ಕಂಥ ಸಂದರ್ಭ. ಇನ್ನು 8ನೇ ತಾರೀಕು ಮೇ 8ನೇ ತಾರೀಕು ಬೃಹಸ್ಪತಿ ಗುರು ಜಯಂತಿ. ಅವತ್ತು ಯಾರ್ಯಾರ ಜಾತಕದಲ್ಲಿ ಗುರು ಬಲಹೀನವಾಗಿದೆಯೋ ಅಂಥವರು ಗುರು ಜಯಂತಿ ದಿನ ಗುರು ದರ್ಶನ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು 11ನೇ ತಾರೀಕು ನರಸಿಂಹಸ್ವಾಮಿ ಜಯಂತಿ ಉತ್ಸವ ಇದೆ. ನರಸಿಂಹಸ್ವಾಮಿಯ ಅನುಗ್ರಹಕ್ಕೋಸ್ಕರ ಶತ್ರು ಬಾಧೆ, ದೃಷ್ಟಿ ಬಾಧೆ ಇತ್ಯಾದಿ ನಿಮಗೇನ ತೊಂದರೆಗಳಿತ್ತಂದರೆ ನರಸಿಂಹಸ್ವಾಮಿ ಜಯಂತ್ಯೋತ್ಸವ ದಿನ ನೀವು ಸ್ವಾಮಿಯನ್ನು ದರ್ಶನ ಮಾಡೋದ್ರಿಂದ ಬಹಳ ಉತ್ತಮ ಫಲ. ನಾನು ಈಗಾಗಲೇ ಹೇಳಿದೆ 12ನೇ ಮನೆಯಲ್ಲಿ ಕೇತು ಇದ್ದರೆ ಏನು ಫಲ ಹೇಳುತ್ತೆ. ಪಾಪಂ ವ್ಯಯಂಚ ಪತನಂ ನಿರಯಂ ವಾಮವಂಬಕಂ ಸ್ಥಾನಭ್ರಂಶಂಚ ವೈಕಲ್ಯಂ ದ್ವಾದಶೇನ ವಿಚಿಂತಯೇತ್. ಪಾಪಕೃತ್ಯಗಳು, ಖರ್ಚುಗಳು, ಪತನ ಅಂದರೆ ಬಿದ್ದು ಹೋಗೋದು ಪಾತಾಳಕ್ಕೆ, ಮತ್ತು ಸ್ಥಾನಭ್ರಂಶ ಇರೋ ಜಾಗ ಕೆಟ್ಟೋಗೋದು, ಮತ್ತು ಇದೆಲ್ಲವೂ ಕೂಡ ನಾವು 12ನೇ ಮನೆಯನ್ನು ಸೂಚಿಸ್ತೀವಿ. ಅಯನ ಶಯನ ಭೋಗಸ್ಥಾನ ಎಲ್ಲವೂ ಕೂಡ ನಾವು 12ನೇ ಮನೆ ನೋಡ್ತೀವಿ. ಈ 12ನೇ ಮನೆಯಲ್ಲಿ ಕೇತು ಇದ್ದರೆ ನೋಡಿ, ಕೇತು ಗೋಚಾರದಲ್ಲಿ ವ್ಯಯದಲ್ಲಿದ್ದಾಗ ಅದು ಧನ ಮತ್ತು ಮೋಕ್ಷವನ್ನು ಸೂಚಿಸುತ್ತೆ, ಹಣವನ್ನು ಕೊಡುತ್ತೆ, ಮೋಕ್ಷವನ್ನು ಕೊಡುತ್ತೆ. ವಿಶೇಷವಾಗಿ ಪರದೇಶ ವಾಸ, ಪರದೇಶ ಉದ್ಯೋಗ, ಪರದೇಶ ವಿದ್ಯಾಭ್ಯಾಸ ವ್ಯವಹಾರಗಳು ಇರುತ್ತೆ. ನಷ್ಟ ಕಷ್ಟಗಳು ನಿಮಗೆ ದೂರವಾಗುತ್ತೆ. ಆದರೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಿಮ್ಮ ಜನ್ಮಜಾತಕದಲ್ಲಿ ಏನಾದರೂ ಕುಜ ಉಚ್ಚ ಸ್ಥಾನದಲ್ಲೋ ಅಥವಾ ಮಿತ್ರನ ಮನೇಲಿದ್ದರೆ, ಅಥವಾ ಕೇತು ಕುಜವತ್ ಕೇತು ಅಂತೀವಿ, ಕುಜ ಆಗಲಿ ಕೇತು ಆಗಲಿ ಮಿತ್ರ ಸ್ಥಾನದಲ್ಲೋ ಉಚ್ಚ ಸ್ಥಾನ ಇದ್ಬಿಟ್ರೆ ಮತ್ತಷ್ಟು ಶುಭ ಫಲ. ಇನ್ನು 18 ತಿಂಗಳು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೋದು ನೀವು, ಏನೂ ತೊಂದರೆ ಇಲ್ಲ. ಇನ್ನು ರಾಹು 6ನೇ ಮನೆಗೆ ಬಂದಾಗ ಏನು ಫಲ? ತಸ್ಕರಾತಿ ವಿಘ್ನ ದಿವ್ಯೌಧಶ್ಚ ತನುಕ್ಷತಿ ವರ್ಣಂ ವಾರಿಶಸ್ತ್ರೇಣ ಚಿಂತನೀಯಂ ಹಿ ಷಷ್ಠತಃ. 6ನೇ ಮನೆಯಲ್ಲಿ ರಾಹು ಇದ್ದಾಗ ಏನು ಫಲ? ಋಣ, ರೋಗ, ಶತ್ರು. ಋಣ ಅಂದರೆ ಸ್ವಲ್ಪ ಸಾಲ ಮಾಡ್ತೀರ, ರೋಗ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ, ಶತ್ರುಗಳು ಉತ್ಪತ್ತಿ ಆಗ್ತಾರೆ. ಈ 3 ರಾಹುವಿಂದ ನಿಮಗೆ ಕನ್ಯಾ ರಾಶಿಯವರಿಗೆ ಆಗುವಂತಹ ಒಂದು ಸಮಸ್ಯೆಗಳು. ತೃತೀಯೇ ಷಷ್ಠೆ ಎನ್ನುವಂತಹ ಶ್ಲೋಕದ ಅರಿತಾಗಿ ರಾಹು ಬಂದು 6ನೇ ಮನೆಯಲ್ಲಿದ್ದರೆ ಒಳ್ಳೆ ಫಲ. ಕ್ರೂರ ನೈವ ಶುಭಂ ಕುರ್ಯು. ಕೆಟ್ಟ ಗ್ರಹಗಳು ಕೆಟ್ಟ ಸ್ಥಾನದಲ್ಲಿ, ಪಾಪಗ್ರಹಗಳು ಪಾಪ ಸ್ಥಾನದಲ್ಲಿದ್ದರೆ ಶುಭ ಫಲ. ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್. ಶತ್ರು ನಾಶವಾಗುತ್ತೆ, ರಾಜಸತ್ವ ಬರುತ್ತೆ, ತಾಮಸತ್ವ ಬರುತ್ತೆ, ಅಧಿಕ ಧನಾಗಮ, ರಾಜಕೀಯದಲ್ಲಿ ಒಳ್ಳೆ ಬೆಳವಣಿಗೆ, ಸಾಮಾಜಿಕ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ. ಆದರೆ ರೋಗಗಳು ಬರುತ್ತೆ, ಆರೋಗ್ಯದಲ್ಲಿ ತೊಂದರೆಗಳಾಗುತ್ತೆ, ಚರ್ಮವ್ಯಾಧಿ, ಅಲರ್ಜಿಗಳು ಉಂಟಾಗುವಂಥ ಸಾಧ್ಯತೆ, ಲಂಗ್ಸ್ ಇಶ್ಯೂಸು, ಆಮೇಲೆ ಸಾಧಾರಣವಾಗಿ ಉಬ್ಬುಸ ಅಂತ ಹೇಳ್ತೀವಲ್ಲ, ಸ್ವಲ್ಪ ಉಸಿರಾಡೋಕ್ಕೆ ಕಷ್ಟ ಆಗೋದು, ಈ ಥರದ ರೆಸ್ಪಿರೇಟರಿ ಸಿಸ್ಟಮ್ ಸ್ವಲ್ಪ ತೊಂದರೆಗಳಾಗ್ಬೋದು. ಆಮೇಲೆ ಈ ಜಾಯಿಂಟ್ಸ್ ಪೇಯ್ನ್ಸು ಇದೆಲ್ಲ ಬರುವಂಥದ್ದು, ನರ ಸಂಬಂಧಪಟ್ಟಂಥ ಸಮಸ್ಯೆ, ಇದೆಲ್ಲ ಆರೋಗ್ಯಕ್ಕೆ ಮಾತ್ರ 6ನೇ ಮನೆ ತುಂಬ ಕೆಟ್ಟದ್ದು ಬಿಡಿ. ಅದು ಬಿಟ್ಟರೆ ನಿಮಗೆ ದಿಢೀರಂತ ಜಾಕ್ಪಾಟ್ ಹೊಡೆದು ಆರೋಗ್ಯದಲ್ಲೆಲ್ಲ ಅಭಿವೃದ್ಧಿಯಾಗಿ ವಿಶೇಷವಾದಂಥ ಅನುಕೂಲ ಸಿಗುತ್ತೆ. ದೇವರ ಆಶೀರ್ವಾದ, ದೇವರ ದರ್ಶನ ಎಲ್ಲ ಹೆಚ್ಚು ಚೆನ್ನಾಗಿ ಮಾಡ್ತೀರಾ. ಹಾಗಾಗಿ ಏನೋ ಭಯ ಪಡೋ ಅವಶ್ಯಕತೆನೇ ಇಲ್ಲ. ರಾಹು ಕೇತುಗೆ ಏನು ಪರಿಹಾರ ಬೇಡ. ರಾಹು ಮಾತ್ರ ಒಂದು ಸ್ವಲ್ಪ ಶಾಂತಿ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ? ಆರೋಗ್ಯಕ್ಕೋಸ್ಕರ ಅಷ್ಟೇ. ಇನ್ನೇನು ಸಾಲಗಳು ಹೆಚ್ಚಾಗೇನಾಗಲ್ಲ, ಸಣ್ಣ ಪುಟ್ಟ ಸಾಲಗಳು ಎಲ್ಲರೂ ಮಾಡ್ತಾರೆ. ಶತ್ರುಗಳು ಕೂಡ ನಿಗ್ರಹ ಆಗ್ತಾರೆ. ರೋಗ ಮಾತ್ರ ನಿಮಗೆ ಒಂದು ಸ್ವಲ್ಪ ತೊಂದರೆಗಳು ಬರುತ್ತೆ. ಹಾಗಾದರೆ ಈ ಮೇ ತಿಂಗಳು ಹೇಗಿದೆ? ಹೊಸ ಪ್ರಯತ್ನದಲ್ಲಿ ನೀವು ತೊಡಗ್ತೀರಾ, ಆ ಹೊಸ ಪ್ರಯತ್ನ ನಿಮ್ಗೆ ಸಕ್ಸಸ್ ಆಗುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ವಿವಾಹಕ್ಕೆ ಅನುಕೂಲ, ಶುಭ ಕಾರ್ಯ ಪ್ರಸಂಗ ನಡೆಯುತ್ತೆ. ಅಲೆದಾಟ ಸ್ವಲ್ಪ ಜಾಸ್ತಿ ಆಗುತ್ತೆ, ಆದರೆ ಅಲೆದಾಟ ಮಾಡಿದ್ರೂ ಸಾರ್ಥಕವಾಗುತ್ತೆ, ಫಲ ಸಿಗುತ್ತೆ. ಉದ್ದೇಶಪೂರ್ವಕವಾಗಿ ಕೆಲವೊಂದು ಓಡಾಟಗಳು ಮಾಡ್ತೀರಾ, ಆ ಓಡಾಟ ನಿಮ್ಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಪರಸ್ಥಳ ವಾಸ ಆಗುವಂಥ ಸಾಧ್ಯತೆ, ಅಂದರೆ ಬೇರೆ ಕಡೆ ಹೋಗಿರುವಂಥದ್ದು, ಬೇರೆ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಯಾವುದೇ ಕಷ್ಟಗಳಿಲ್ಲ, ನಷ್ಟಗಳಿಲ್ಲ, ಚೆನ್ನಾಗಿದೆ. ಮತ್ತು ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಪೂರ್ವಿಕರ ಆಸ್ತಿ ನಿಮಗೆ ಸಿಗುವಂಥ ಸಾಧ್ಯ. ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಕ್ಸಸ್ ಇದೆ. ಕೆಲವು ಬೇಕಾಗಿರ್ತಕ್ಕಂಥ ಅನುಕೂಲಗಳೆಲ್ಲವೂ ನಿಮಗೆ ಸಿಗುತ್ತೆ. ಜಯ ನಿಮಗೆ ಪ್ರಾಪ್ತಿ ಆಗುತ್ತೆ.
ಮತ್ತು ಮಾರ್ಕಂಡೇಯ ಸ್ತೋತ್ರ ಅಂತ ಹೇಳ್ತೀವಿ. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಆಯುರಾರೋಗ್ಯಮೈಶ್ವರ್ಯಂ ದೇಹಿಮೆ ಮುನಿಪುಂಗವ ಅನ್ನುವಂತಹ ಶ್ಲೋಕ ಇದೆಯಲ್ಲ, ಆ ಶ್ಲೋಕವನ್ನು ನಿತ್ಯ ಪಠಿಸುವಂಥದ್ದು. ಇಲ್ಲಾಂದರೆ ಮಾರ್ಕಂಡೇಯ ಸ್ತೋತ್ರ ಅಂತೇಳಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ದಿನ ಮಾರ್ಕಂಡೇಯ ಸ್ತೋತ್ರವನ್ನು ಕೇಳುವಂಥದ್ದು ಭಾಳ ಒಳ್ಳೆಯದು. ಮತ್ತು ಗೌರ್ಮೆಂಟ್ ಜೊತೆ ಏನಾದರೂ ವ್ಯವಹಾರಗಳು ಬಿಸ್ನೆಸ್ ಮಾಡ್ತಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಒಂದು ಸ್ನೇಹಿತರಿಂದ ನಿಮಗೆ ಸಹಾಯ ಸಿಗುತ್ತೆ, ಅಣ್ಣ ತಮ್ಮಂದರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ವಿವಾಹಕ್ಕೆ ಮತ್ತು ಶುಭ ಕಾರ್ಯಕ್ಕೆ ಎರಡಕ್ಕೂ ಈ ತಿಂಗಳು ನಿಮ್ಗೆ ತುಂಬ ಚೆನ್ನಾಗಿ ಅನುಕೂಲ ಇರುತ್ತೆ. ಬುದ್ಧಿಜೀವಿಗಳಾಗ್ತೀರಾ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಇದೆ. ಹೊಸ ಹೊಸ ಅನುಭವಗಳು ವಿದ್ಯಾರ್ಥಿಗಳಿಗೆ ಆಗುತ್ತೆ. ಸಕ್ಸಸ್ ಅನ್ನೋದು ಕಾಣ್ಬೋದು. ಮೇ ತಿಂಗಳಲ್ಲಿ ನೀವು ಬರೆದಂಥ ಪರೀಕ್ಷೆಯಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಕನ್ಯಾ ರಾಶಿಯವ್ರಿಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಕೆಲವೊಂದೇ ತಪ್ಪಿಗೆ ನೀವು ತಲೆ ತಗ್ಗಿಸ್ಬೇಕಾಗತ್ತೆ. ಸಾಕ್ಷಿ ಅನ್ನುವಂಥದ್ದು ಭಾಳ ಮುಖ್ಯ. ಎಲ್ಲರ ಹತ್ರನೂ ಪ್ರೀತಿ ಪಾತ್ರರಾಗಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಪತ್ನಿ ಪುತ್ರರಿಂದ ಹೆಚ್ಚಿನ ಸೌಖ್ಯವನ್ನು ಪಡಿತೀರಾ. ಮತ್ತು ವಿಶೇಷವಾಗಿ ಮನೆಗೆ ಬರುವಂಥವ್ರು ಕೂಡ ನಿಮಗೆ ಹೆಚ್ಚಿನ ಸಪೋರ್ಟ್ ಸಿಗುತ್ತೆ. ಸಾಮಾಜಿಕ ಸ್ಥಾನಮಾನ, ಗೌರವ, ಮಾನ ಸನ್ಮಾನಗಳೆಲ್ಲ ಅಭಿವೃದ್ಧಿ ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ಸಂತೋಷ. ಕೆಲವೊಂದು ಸಮಾರಂಭಗಳಲ್ಲಿ ಭಾಗವಹಿಸ್ತೀರಾ, ಮಾತುಕತೆಗಳು ಮಾಡ್ತೀರಾ. ಹೃದಯಪೂರ್ವಕವಾಗಿ ನೀವು ಅದನ್ನು ಸಕ್ಸಸ್ ಮಾಡ್ಕೋತೀರಾ. ನಿಮ್ಮ ಮಾತೆ ಈ ತಿಂಗಳು ನಿಮಗೆ ಬಂಡವಾಳ, ನಿಮಗೆ ಸಕ್ಸಸ್ಸು ಕೂಡ ಆಗುತ್ತೆ. ಸ್ವಲ್ಪ ಈ ಕೋರ್ಟು ವ್ಯವಹಾರದಲ್ಲಿ ಎಲ್ಲರನ್ನೂ ನಂಬಕ್ಕೆ ಹೋಗಬೇಡಿ. ನೀವು ನಿಮ್ಮ ಲಾಯರ್ ಹತ್ರನೂ ಕೂಡ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರ ಹತ್ರನೂ ಕೂಡ ಚೆನ್ನಾಗಿ ಇಟ್ಕೊಳ್ಳಿ. ಯಾವುದೇ ಯಾರನ್ನ ನಿಮ್ಗೆ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು, ನಿಮ್ಗೆ ಹಿಂಸೆ ಮಾಡೋದು ಥರ ಮಾಡೋದು ಬೇಡ. ಎಲ್ಲದರಲ್ಲೂ ಎಚ್ಚರಿಕೆ ಅಂತಕ್ಕಂಥದ್ದು ಒಳ್ಳೆಯದು. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ವ್ಯಾಪಾರಿಗಳಿಗಂತೂ ಚೆನ್ನಾಗಿದೆ. ತರಕಾರಿ, ಹೂವು, ಹಣ್ಣು, ರೈತರಿಗೆ ಸಂಬಂಧಪಟ್ಟಂಥ ವ್ಯಾಪಾರದಲ್ಲೂ ಕೂಡ ಚೆನ್ನಾಗಿದೆ. ರೈತರಿಗೆ ಬೆಳೆನೂ ಚೆನ್ನಾಗಿದೆ. ವಾಹನ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡುವಂಥವ್ರು, ವಾಹನ ಓಡಿಸುವಂಥವ್ರು, ಮಾಲೀಕರು, ಡ್ರೈವರ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮೆಡಿಸನ್ ರಿಲೇಟೆಡ್ ಆಗಿರ್ತಕ್ಕಂಥ ವಿದ್ಯಾಭ್ಯಾಸ ಹಾಗೂ ಮೆಡಿಕಲ್ ಶಾಪು, ಹಾಸ್ಪಿಟಲ್ಸು, ಮೆಡಿಕಲ್ ಕಾಲೇಜಸ್ ಈ ಥರ ಇರ್ತಕ್ಕಂಥವ್ರು ತುಂಬ ಒಳ್ಳೆಯದು. ಕಂಪ್ಯೂಟರ್ ಶಾಸ್ತ್ರ, ಆರ್ಕಿಟೆಕ್ಟು ಮತ್ತು CA ಮಾಡಿರ್ತಕ್ಕಂಥವ್ರಿಗೆ, ಬ್ಯಾಂಕಿಂಗ್ ಅಕೌಂಟ್ಸು, ಲೇವಾದೇವಿ ಅಂತಂದರೆ ಉದಾಹರಣೆಗೆ ನಿಮಗೆ ಫಿನಾನ್ಷಿಯಲ್ ಸಂಬಂಧಪಟ್ಟಂಥ ಉದ್ಯೋಗ ಈ ಥರದಿದ್ದರೆ ತುಂಬ ಚೆನ್ನಾಗಿರುತ್ತೆ. ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಸಕಾಲಕ್ಕೆ ಉದ್ಯೋಗದಲ್ಲಿ ಅಭಿವೃದ್ಧಿ, ಬದಲಾವಣೆಗಳು, ಸ್ಥಾನಪಲ್ಲಟಗಳು, ಹೊಸ ಕೆಲಸ ಇದೆಲ್ಲ ಸಿಗುತ್ತೆ. ಯಾವುದೇ ಗುಪ್ತ ವ್ಯಾಪಾರಗಳನ್ನು ಮಾಡೋಕ್ಕೆ ಹೋಗಬೇಡಿ. ಈಗ ವ್ಯಾಪಾರ ಮಾಡಿದ್ರೆ ರಾಜಾರೋಷವಾಗಿ ಮಾಡಿ, ತೊಂದರೆ ಇಲ್ಲ. ಹೊಸದಾಗಿ ಏನಾದರೂ ನಾವು ಒಂದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಹೊಸ ಬ್ರಾಂಚ್ ಓಪನ್ ಮಾಡಬೇಕಂದ್ರೆ ಇದು ಕರೆಕ್ಟಾದ ಸಮಯ ಅಲ್ಲ. ಸ್ವಲ್ಪ ಹುಷಾರಾಗಿರಬೇಕು. ಇರುವಂಥ ವ್ಯಾಪಾರವನ್ನು ಮುಂದುವರಿಸ್ಕೊಂಡು ಹೋಗಿ. ಆದಾಯದ 2-3 ಮೂಲಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳು. ಶಿಕ್ಷಣ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಶಿಕ್ಷಣ ಅಧಿಕಾರಿಗಳಾಗ್ಬೋದು, ಸ್ಕೂಲ್ ನಡೆಸೋರಾಗ್ಬೋದು, ಟ್ಯೂಟೋರಿಯಲ್ ಸೆಂಟರ್ ನಡೆಸೋಕ್ಕಾಗ್ಬೋದು, ಅಥವಾ ಟೀಚರ್ಸು, ಪ್ರೊಫೆಸರ್ಸು, ಲೆಕ್ಚರರ್ಸು, ಅಡ್ಮಿನಿಸ್ಟ್ರೇಷನ್ ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಯಾವುದೇ ಥರದ ಭಯಪಡೋ ಅವಶ್ಯಕತೆ ಇಲ್ಲ. ಶಿವಪಾರ್ವತಿಯ ಆರಾಧನೆ ಹೆಚ್ಚು ಮಾಡಬೇಕು ಈ ತಿಂಗಳು ನೀವು. ಅದರಿಂದ ನಿಮಗೆ ಕಾರ್ಯ ಸಾಧನೆ ಆಗುತ್ತೆ. ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಿಮಗೆ ಶಕ್ತಿ ಅಭಿವೃದ್ಧಿ ಆಗುತ್ತೆ. ಭೂಮಿ ಯೋಗ, ವಾಹನ ಯೋಗ ಎರಡೂ ಕೂಡ ಈ ತಿಂಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಆಗುತ್ತೆ. ವಿದೇಶಿ ಯಾತ್ರೆ ಅನ್ನುವಂಥದ್ದು ಕೂಡ ನಿಮಗೆ ಸಿಗುತ್ತೆ. ಯಾತ್ರೆ ಅನ್ನೋದಕ್ಕಿಂತ ವಿದೇಶಿ ಪ್ರಯಾಣ, ತನ್ಮೂಲಕ ಉದ್ಯೋಗದಲ್ಲೋ ಅಥವಾ ವ್ಯವಹಾರದಲ್ಲೋ ಅಭಿವೃದ್ಧಿಗೆ ನೀವು ಕಾರಣರಾಗ್ಬೋದು. ಹೆಚ್ಚು ನಿದ್ರೆ, ಹೆಚ್ಚು ಸೋಂಬೇರಿ, ಹೆಚ್ಚು ಊಟ ಮಾಡುವಂಥ ಮಾಸ ಇದು. ಸಾಧ್ಯವಾದಷ್ಟು ಊಟದ ಕಡೆ ಗಮನ ಕೊಡಿ. ಹೊಟ್ಟೆ ಕೆಡಿಸ್ಕೋಬೇಡಿ. ಕಲ್ಯಾಣ ಪರಂಪರೆ ಅಭಿವೃದ್ಧಿಯಾಗಿ ಮನೆಯಲ್ಲಿ ನಿಮಗೊಂದು ಒಳ್ಳೆ ವ್ಯಾಲ್ಯೂಸ್ ಅನ್ನೋದು ಸಿಕ್ಕಿ ತುಂಬ ಸಂತೋಷವಾದಂಥ ಜೀವನವನ್ನು ಕಾಣಲಿಕ್ಕೆ ಅತ್ಯಂತ ಸುಮಧುರವಾಗಿರ್ತಕ್ಕಂಥ ಒಂದು ಸುಸಂದರ್ಭ ನಿಮಗೆ ಈಗ ಪ್ರಾಪ್ತಿ ಆಗ್ತಿದೆ. ಇಷ್ಟು ನೋಡಿ, ಇದೆಲ್ಲ ಸುಮ್ಮನೆ ಏನೋ ಗೋಚಾರದಲ್ಲಿ ಹೇಳ್ತಿರೋದಲ್ಲ. ಇದೆಲ್ಲ ಪೂರ್ತಿ ಜನ್ಮಜಾತಕ ಗ್ರಂಥಗಳನ್ನು ಅವಲೋಕನೆ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನೋ ನಾನು ಹೇಳೋದು ಭವಿಷ್ಯ, ನಾನೇನೋ ದೇವರು ಆ ಥರದ್ದೇನಿಲ್ಲ. ನಿಮಗೆ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಅದರಲ್ಲಿ ಏನಾದರೂ ಗ್ರಹಸ್ಥಿತಿಗಳು ನೆಗೆಟಿವ್ ಇದ್ದರೆ ಪರಿಹಾರ ಮಾಡ್ಕೊಳ್ಳಿ. ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಏನಾದರೂ ಸುಲಭ ಪರಿಹಾರ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಉಳಿದದ್ದೆಲ್ಲ ನಿಮಗೆ ಚೆನ್ನಾಗೇ ಇದೆ. ಗೋಚಾರದಲ್ಲಿ ಏನು ಸಮಸ್ಯೆ ಇಲ್ಲ. ಗುರುಬಲ ಹೋಗ್ತಿದ್ರು ಕೂಡ ನಾನು ಹೇಳಿದೆ, ಗುರುವಿಂದ ಏನು ಸಮಸ್ಯೆ ಇಲ್ಲ. ಶನಿ ಕಂಟಕದಲ್ಲಿದ್ದರೂ ನಿಮಗೇನು ಸಮಸ್ಯೆ ಇಲ್ಲ. ಯಾವುದೇ ಗೋಚಾರ ಹೇಗೆ ಇರಲಿ, ನಿಮ್ಮ ಮೂಲ ಜಾತಕ ಭಾಳ ಮುಖ್ಯ. ಅದನ್ನು ನೋಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರ ಮಾಡ್ಕೊಳ್ಳಿ ವೀಕ್ಷಕರೇ. ಒಂದಂತೂ ಸತ್ಯ, ಕನ್ಯಾ ರಾಶಿಯವರಿಗೆ ಗುರುಬಲ ಹೋಗ್ತಾ ಇದೆ ಅಂತ ಬಾಧೆ ಪಡೋದು ಬೇಡ. ಗುರುಬಲ ಹೋದರೂ ಗುರುವಿನ ಶಕ್ತಿ ಅನ್ನುವಂಥದ್ದು ನಿಮ್ಮ ರಾಶಿ ಮೇಲೆ ಬಿದ್ದು ಜೀವನ ಅನ್ನುವಂಥದ್ದು ಸುಖ, ಸೌಖ್ಯ, ಅಭಿವೃದ್ಧಿ ಅನ್ನೋದರಲ್ಲಿ ಸಂದೇಹನೇ ಇಲ್ಲ. ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಭಗವಂತನ ಅನುಗ್ರಹ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.